ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತಿನ ವಿಷಯ ಅಪರೂಪದ ವಿಷಯ. ನೀವು ಎಂದಾದರೂ ಹೂ ಅರಳುವುದನ್ನ ನೋಡಿದ್ದೀರಾ? ನೋಡಿಲ್ಲ ಎಂದ್ರೆ ಈ ವಿಡಿಯೋ ಪೂರ್ಣ ನೋಡಿ. ಹಾಗೆ ರಾತ್ರಿ ಅರಳುವ ಹೂವನ್ನ ಬಾವಲಿ ಪರಾಗಸ್ಪರ್ಶ ಮಾಡುವುದನ್ನ ಎಲ್ಲಾದರೂ ಕೇಳಿದ್ದೀರಾ? ಕೇಳಿಲ್ಲ ಎಂದರೆ ಈ ವಿಡಿಯೋದಲ್ಲಿ ನೀವು ನೋಡಿ. ಇಂತಹ ಅಪರೂಪದ ವಿಷಯಗಳನ್ನ ನೀವು ನೋಡಿ. ಹಾಗೆ ನೀವು ನೋಡಿ ಸುಮ್ಮನೆ ಇರಬೇಡಿ, ದಯವಿಟ್ಟು ಇತರರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಈ ತರದ ಅಪರೂಪದ ವಿಡಿಯೋಗಳು ಬಹುಶಃ ಸಿಗಲಿಕ್ಕಿಲ್ಲ. ಬಹಳಷ್ಟು ಹೂವು ಮೊಗ್ಗಾಗಿ ಇದ್ದುಕೊಂಡು ಬೆಳಿಗ್ಗೆ ಹೂವಾಗಿ ಅರಳಿರುತ್ತವೆ. ಆದರೆ ಮೊಗ್ಗಿನ ಹಂತದಿಂದ ಬೆಳಿಗ್ಗೆ ಹೂವಾಗುವ ಕ್ಷಣ ನೋಡಲು ಸಿಗುವುದಿಲ್ಲ. ಅದೇ ಹಗಲು ಹೊತ್ತು ಹೂವು ಅರಳಿದರೆ ನೋಡಲು ಸಿಗಬಹುದು. ಇಂತಹ ಹಗಲು ಅರಳಿ ಬೆಳಿಗ್ಗೆ ಮುದುಡುವ ಹೂವು ಇದೆ. ಹಾಗೆಯೇ ರಾತ್ರಿ ಅರಳಿ ಬಾವಲಿಯಿಂದ ಪರಾಗಸ್ಪರ್ಶ ಮಾಡಿಸಿಕೊಳ್ಳುವ ಹೂವು ಇದೆ. ಮೊದಲು ಹಗಲು ಅರಳಿ ಬೆಳಗ್ಗೆ ಮುದುಡಿಕೊಳ್ಳುವ ಹೂವನ್ನು ನೋಡೋಣ. ಇದು ಒಂದು ಸಣ್ಣ ಬಳ್ಳಿಯಲ್ಲಿ ಬರುವ ಹೂವು. ಮನೆಯಲ್ಲಿಯೇ ಒಂದು ಪಾಟ್ನಲ್ಲೂ ಬೆಳೆಸಬಹುದು. ನಾನು ಇದನ್ನು ಗಾರ್ಡನ್ನಲ್ಲಿ ಬೆಳೆಸಿದ್ದೇನೆ. ಈ ಹೂವು ಬೆಂಗಳೂರಿನ ವಾತಾವರಣದಲ್ಲಿ ಸುಮಾರು ಸಂಜೆ 3:30ರಿಂದ 4 ಗಂಟೆಯ ಸಮಯದಲ್ಲಿ ಅರಳುತ್ತದೆ. ಕಾಯುತ್ತಾ ಕುಳಿತರೆ ಮೊಗ್ಗು ತುದಿಯಿಂದ ಬಿಚ್ಚಿಕೊಳ್ಳುತ್ತಾ ಬಿಳಿ ಛತ್ರಿ ಬಿಚ್ಚಿದ ಹಾಗೆ ಹೂವಾಗಿ ಅರಳುವುದು. ಈ ಹೂವು ಮೊಗ್ಗಿನಿಂದ ಹೂವಾಗುವ ತನಕ ಸುಮಾರು ಅರ್ಧ ಗಂಟೆ ತೆಗೆದುಕೊಳ್ಳುತ್ತದೆ. ಈಗ ಈ ಹೂವು ಕ್ಷಣದಲ್ಲಿ ಅರಳುವುದನ್ನ ನೀವೇ ನೋಡಿ. ಈ ಹೂವು ಬಿಳಿ ಇರುವುದರಿಂದ ಸಂಜೆಯಾದರೂ ಕೀಟಗಳಿಂದ ಆಕರ್ಷಿತವಾಗಿ ಪರಾಗಸ್ಪರ್ಶ ಮಾಡಿಸಿಕೊಂಡು ಬೆಳಿಗ್ಗೆ ಮುದುಡಿ ಹೋಗಿ ಕ್ರಮೇಣ ಅದು ಬೀಜಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಹೂವಿನ ಹೆಸರು ಚಂದ್ರಪುಷ್ಪ ಇಲ್ಲ ಸಂಕಷ್ಟಿ ಹೂವು ಅಂತಿದೆ. ಇಂಗ್ಲಿಷ್ನಲ್ಲಿ ಇದರ ಹೆಸರು ಮೂನ್ ಫ್ಲವರ್. ಇದು ಮೃದು, ಆದರೆ ಇದರ ಬೀಜದ ಸಲ್ಫರ್ ಅಂಶ ಗುಡ್ ಇಯರ್ ಟೈರ್ನ ವಲ್ಕನೈಸೇಷನ್ ಅಥವಾ ಗಟ್ಟಿಗೊಳಿಸುವಿಕೆಗೆ ಬಳಸುತ್ತಿದ್ದರಂತೆ. ಹಾಗಾಗಿ ಬಿಳಿ ಮೃದು ಹೂವೊಂದು ಕರಿ ಗಟ್ಟಿ ಟೈರ್ಗೆ ಬಳಕೆ ಆಗುತ್ತಿತ್ತು. ಚಂದ್ರಪುಷ್ಪ ಹಗಲು ಆದರೆ ಈ ರಾತ್ರಿ ಪುಷ್ಪದ ಆಕರ್ಷಣೆ ನೋಡಿ. ಹಗಲು ನೇತಾಡಿಕೊಂಡು ನಿದ್ರಿಸಿ ರಾತ್ರಿ ತಿರುಗುವ ಬಾವಲಿಗೂ ಈ ಕೆಂಪು ಹೂವಿಗೂ ನಂಟು ಇದೆ. ಈ ಮರ ಬೆಂಗಳೂರಿಗೆ ಅಮೆಜಾನ್ ಕಂಪನಿ ಬರುವುದಕ್ಕಿಂತ ಸಾಕಷ್ಟು ಮೊದಲೇ ಬಂದು ಇಲ್ಲಿನ ವಾತಾವರಣದಲ್ಲಿ ಬೆಳೆದು ಹಲವು ಹೊಸ ಬಡಾವಣೆಗಳಲ್ಲಿ ಸಾಲು ಮರವಾಗಿದೆ. ಆಫ್ರಿಕಾ ಕಾಡಿನ ಈ ಮರದ ಬೀಜ ಈಗ ಅಮೆಜಾನ್ನಲ್ಲೂ ಮಾರಾಟಕ್ಕೆ ಸಿಗುತ್ತಿದೆ. ಮರದಲ್ಲಿ ಜೋತಾಡಿಕೊಂಡು ಇರುವ ಬಾವಲಿಯ ಹಾಗೆ ಈ ಹೂವು ಸಹ ಮೇಲೆ ಹೂವು ಬಿಡುತ್ತಾ ಕೆಳಗೆ ಜೋತಾಡಿಕೊಂಡು ಹೋಗುತ್ತದೆ. ಮೇಲಿನ ಹೂವು ಕಳಚಿ ಬಿದ್ದರೂ ಕೆಳಗೆ ಮೊಗ್ಗು ಆಗುತ್ತಾ ಹೋಗುತ್ತದೆ. ಇದು ರಾತ್ರಿ ಅರಳಿ ಸುತ್ತೆಲ್ಲ ಸುವಾಸನೆ ಬೀರಿ ತನ್ನತ್ತ ಕೀಟ ಬರುವಂತೆ ಮಾಡುತ್ತದೆ. ಆದರೆ ರಾತ್ರಿ ಸಂಚರಿಸುವ ಬಾವಲಿಗಳು ಈ ಹೂವಿನ ಮಕರಂದವನ್ನು ಇಷ್ಟಪಡುವುದರಿಂದ ಅರಳಿದ ಪ್ರತಿ ಹೂವಿನ ಮಕರಂದ ಹೀರುವ ಪ್ರಕ್ರಿಯೆಯಲ್ಲಿ ಪರಾಗಸ್ಪರ್ಶವಾಗುತ್ತದೆ. ಕಡೆಗೆ ತೂಗುವ ಹೂವಿನ ಟೊಂಗೆಯಲ್ಲಿ ಬಾರದ ಕಾಯಿ ಬಿಡುತ್ತದೆ. ಈ ಕಾಯಿ ಕೆಲವು ಕಾಯಿಲೆಗಳಿಗೆ ಔಷಧ ಎಂದು ಈ ಕಾಯಿ ತುಂಬಲು ಬಂದಿದ್ದ ಆಟೋದವರಿಂದ ತಿಳಿಯಿತು. ಅಂದ ಹಾಗೆ ಈ ಮರದ ಹೆಸರು ಕಿಗೇಲಿಯಾ ಆಫ್ರಿಕಾನಾ ಇಲ್ಲ ಸಾಸೇಜ್ ಟ್ರೀ ಅಂತಲೂ ಕರೆಯುತ್ತಾರೆ. ಸಾಸೇಜ್ ಎಂದರೆ ನೇತು ಹಾಕಿದ ಮಾಂಸ. ಇದರ ಕಾಯಿಗಳು ನೇತು ಹಾಕಿದ ಮಾಂಸದ ಹಾಗೆ ಕಾಣುವುದರಿಂದ ಈ ಹೆಸರು ಬಂದಿದೆ ಅಂತೆ. ನಮಗೆ ಮರದಲ್ಲಿ ನೇತುಕೊಂಡ ಸೌತೆಕಾಯಿಯ ರೀತಿ ಕಂಡರೆ ಮರಸೌತೆಕಾಯಿ ಅಂತ ಕರೆದರೂ ತಪ್ಪಿಲ್ಲ. ಆದರೆ ಔಷಧಿ ಗುಣ ಇದೆ ಎಂದು ಇದನ್ನು ಸಲಾಡ್ ಮಾಡಿ ಬಳಸುವಂತಿಲ್ಲ. ಸ್ನೇಹಿತರೆ, ಹಗಲು ಅರಳುವ ಹೂವಿನ ನೋಟ ಹಾಗೂ ಬಾ ಒಲಿ ಎಂದು ಬಾವಲಿಯನ್ನ ಒಲಿಸಿಕೊಳ್ಳುವಂತಹ ರಾತ್ರಿ ಅರಳುವಂತಹ ಹೂವಿನ ನೋಟದ ವಿಡಿಯೋವನ್ನ ನೋಡಿದಿರಿ. ಇದು ನಿಮ್ಗೆ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರ ಜೊತೆಯಲ್ಲಿ ಇಂತಹ ವಿಶಿಷ್ಟ ವಿಭಿನ್ನ ವಿಷಯಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.